ನಮಸ್ಕಾರ ಸ್ನೇಹಿತರೆ, ನಾನು ಮೇಘರಾಜ್. ಈ ದಿನ ನಾನು ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್ಸ್ ಅನ್ನೋ ಒಂದು ಕೆಮಿಸ್ಟ್ರಿ ಚಾಪ್ಟರ್ನ ಡಿಸ್ಕಷನ್ ಮಾಡೋದಕ್ಕೆ ಬಂದಿದ್ದೀನಿ. ನನ್ನ ಟೀಚಿಂಗ್ ಅಕಾಡೆಮಿ ಹೆಸರು ಗುರುರಾಯ ಟೀಚಿಂಗ್ ಅಕಾಡೆಮಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಡೈರೆಕ್ಟಾಗಿ ನಾನು ಕಾನ್ಸೆಪ್ಟನ್ನ ಸ್ಟಾರ್ಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಕಾರ್ಬನ್ ಮತ್ತು ಕಾಂಪೌಂಡ್ಸು ಇಡೀ ಭೂಮಿ ಅಥವಾ ಮಾನವ ಕುಲ ಏನಿದೆಯಲ್ಲ, ಈ ಕಾರ್ಬನ್ ಕಾಂಪೌಂಡ್ಸ್ ಮೇಲೆ ಡಿಪೆಂಡ್ ಆಗಿರೋದು. ಕಾರ್ಬನ್ ಇಲ್ಲದೆ ಇರೋವಂಥ ಒಂದೇ ಒಂದು ವಸ್ತು ಕೂಡ ನಮಗೆ ಸಿಗೋದಿಲ್ಲ. ಈ ಪಿಕ್ಚರಲ್ಲಿ ನಿಮಗೇನು ಕಾಣಿಸ್ತಾ ಇದೆಯಲ್ಲ, ಪ್ರತಿಯೊಂದರಲ್ಲೂ ವೆದರ್ ಇಟ್ ಈಸ್ ಅ ಪ್ಲ್ಯಾಂಟ್ ಆಗಿರ್ಬೋದು, ನಾನ್ ಲಿವಿಂಗ್ ಥಿಂಗ್ಸ್ ಆಗಿರ್ಬೋದು, ಲಿವಿಂಗ್ ಥಿಂಗ್ಸ್ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಕಾರ್ಬನ್ನ ಒಂದು ಅಂಶ ಇದ್ದೇ ಇರುತ್ತೆ. ಹಾಗಾಗಿ ಈ ಒಂದು ಚಾಪ್ಟರ್ ಬಂದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ವೆರಿ 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 ಇಂಪಾರ್ಟೆಂಟು. ಹಾಗಾಗಿ ದಯವಿಟ್ಟು ಈ ಚಾಪ್ಟರ್ ಮೇಲೆ ಅತಿ ಹೆಚ್ಚು ಒತ್ತನ್ನು ಕೊಡಿ ವಿದ್ಯಾರ್ಥಿಗಳೇ ಅಂತ ಹೇಳ್ತಾ, ಇಂಟ್ರೊಡಕ್ಷನ್ನು. ಕಾರ್ಬನ್ನು ಒಂದು ನಾನ್ ಮೆಟಲು, ಅದರ ಸಿಂಬಲ್ಲು ಸಿ. ಕಾರ್ಬನ್ನು ವರ್ಸಟೈಲ್ ಎಲಿಮೆಂಟು, ಅದರ ಅರ್ಥ ಇದು ಬಹು ಉಪಯೋಗಿ ವಸ್ತು ಅಂತ ಹೇಳ್ಬಿಟ್ಟು. ವರ್ಸಟೈಲ್ ಇನ್ ನೇಚರ್ ಅನ್ನೋದ್ರೆ ಅದರ ಅರ್ಥ ಈ ಕಾರ್ಬನ್ ಇಲ್ಲದೆ ಇರುವಂಥ ಪದಾರ್ಥ ನಾನು ಹೇಳಿದೆ ಯಾವುದೂ ಕೂಡ ಇಲ್ಲ. ನಾವು ಬೆಳಗ್ಗೆ ಎದ್ದಾಗಿಂದ ಸಂಜೆವರೆಗೂ ಏನೇನು ವಸ್ತುಗಳು ಯೂಸ್ ಮಾಡ್ತೀವೋ ನಮ್ಮ ಮನೇಲಿ ಪ್ರತಿಯೊಂದರಲ್ಲೂ ಕಾರ್ಬನ್ ಇರುತ್ತೆ. ಹಾಗಾದರೆ ಕಾರ್ಬನ್ನ ಪರ್ಸೆಂಟೇಜು ಭೂಮಿಯ ಭೂಗರ್ಭದಲ್ಲಿ ಅರ್ತ್ ಕ್ರಸ್ಟಲ್ಲಿ ಎಷ್ಟಿದೆ ಅಂದರೆ, ಇನ್ ದಿ ಫಾರ್ಮ್ ಆಫ್ ಮಿನರಲ್ಸ್, ಖನಿಜಗಳ ಆಧಾರದಲ್ಲಿ 0.02% ಇದ್ದರೆ, ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡು 0.03% ಇದೆ. ಇಷ್ಟು ಕಡಿಮೆ ಅಂಶ ಇದ್ರೂ ಕೂಡ ಇಡೀ ಭೂಮಿಯ ಗ್ಲೋಬಲ್ ವಾರ್ಮಿಂಗ್ನ ಕಂಟ್ರೋಲ್ ಮಾಡೋದೇ ಕಾರ್ಬನ್ ಡೈಆಕ್ಸೈಡ್. ಆಲ್ ದಿ ಲಿವಿಂಗ್ ಥಿಂಗ್ಸ್, ಪ್ಲ್ಯಾಂಟ್ಸ್, ಅನಿಮಲ್ಸ್ ಆರ್ ಮೇಡ್ ಅಪ್ ಆಫ್ ಕಾರ್ಬನ್ ಬೇಸ್ಡ್ ಕಾಂಪೌಂಡ್ಸ್. ಈ ಪಾಯಿಂಟ್ನ ಸೀರಿಯಸ್ ಆಗಿ ನೋಡಿ ಫ್ರೆಂಡ್ಸ್. ಕಾರ್ಬನ್ ಇಲ್ಲದೆ ಇರೋಂಥ ವಸ್ತುನೇ ಇಲ್ಲ ಈ ಭೂಮಿ ಮೇಲೆ. ನಂತರ ಕಾರ್ಬನ್ನು ಯಾವಾಗಲೂ ಕೋವೆಲೆಂಟ್ ಬಾಂಡ್ನ ಫಾರ್ಮ್ ಮಾಡುತ್ತೆ. ಹಿಂದಿನ ಚಾಪ್ಟ್ರಲ್ಲಿ ಅಯಾನಿಕ್ ಬಾಂಡ್ ಹೇಗೆ ಫಾರ್ಮೇಷನ್ ಆಗುತ್ತೆ ಅಂತ ಹೇಳಿದ್ದೆ. ಅಯಾನಿಕ್ ಬಾಂಡ್ ಹೇಗಾಗುತ್ತೆ, ಕಂಪ್ಲೀಟ್ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್ ಏನಾಗುತ್ತೆ ಬೇರೆ ಎಲಿಮೆಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಆದರೆ ಕೋವೆಲೆಂಟ್ ಬಾಂಡಲ್ಲಿ ಎಲೆಕ್ಟ್ರಾನ್ಸು ಟ್ರಾನ್ಸ್ಫರ್ ಆಗೋ ಬದಲಿ ಎರಡು ಸೇಮ್ ಎಲಿಮೆಂಟ್ ಅಥವಾ ಎರಡು ಡಿಫ್ರೆಂಟ್ ಎಲಿಮೆಂಟ್ಸ್ ಬಿಟ್ನಲ್ಲಿ ಎಲೆಕ್ಟ್ರಾನ್ಸು ಒಂದಕ್ಕೊಂದು ಶೇರ್ ಆಗುತ್ತೆ. ಈ ಕಾರ್ಬನ್ನ ಆಟೋಮಿಕ್ ನಂಬರ್ ಬಂದು 6. ಇದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನು ಎ ಸೆಲ್ಲಲ್ಲಿ 2 ಎಲೆಕ್ಟ್ರಾನ್ ಇರುತ್ತೆ, ಎಲ್ ಸೆಲ್ಲಲ್ಲಿ 4 ಎಲೆಕ್ಟ್ರಾನ್ಸ್ ಇರುತ್ತೆ. ಹಾಗಾಗಿ ಇದಕ್ಕೆ ನಿಯರೆಸ್ಟ್ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಮಾಡಬೇಕು ಅಂದರೆ ಇನ್ನು 4 ಎಲೆಕ್ಟ್ರಾನ್ಸ್ ಬೇಕು. ಔಟರ್ ಮೋಸ್ಟ್ ಸೆಲ್ಲಲ್ಲಿ 8 ಎಲೆಕ್ಟ್ರಾನ್ಸ್ ಬೇಕು ಅಕಾರ್ಡಿಂಗ್ ಟು ಬೋರ್ಸ್ ಮಾಡಲು. ಇಲ್ಲಿ ಪಿಕ್ಚರು ಕೊಟ್ಟಿದ್ದೀನಿ ಕೋವೆಲೆಂಟ್ ಬಾಂಡಲ್ಲಿ ಶೇರಿಂಗ್ ಹೆಂಗಾಗುತ್ತೆ ಅಂತ. ಈ ಥರ ಬಾಂಡು ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಬಿಟ್ವೀನ್ ಸೇಮ್ ಆರ್ ಡಿಫ್ರೆಂಟ್ ಆಟಮ್ಸ್ ಆದರೆ ಅದನ್ನು ನಾವು ಕೋವೆಲೆಂಟ್ ಬಾಂಡ್ ಅಂತ ಕರಿತೀವಿ. ಹಾಗಾದರೆ ಹೌ ಕಾರ್ಬನ್ ಅಟೆನ್ಸ್ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್. ಕಾರ್ಬನ್ಗೆ ನೋಬಲ್ ಗ್ಯಾಸ್ ಫಾರ್ಮೇಷನ್ ಮಾಡೋದಕ್ಕೆ 4 ಎಲೆಕ್ಟ್ರಾನ್ಸ್ ಬೇಕು. ಔಟರ್ ಮೋಸ್ಟ್ ಸೆಲ್ಲಲ್ಲಿ ಇದರ ವೇಲೆನ್ಸಿ ಬಂದು 4. ಅದು 8 ಎಲೆಕ್ಟ್ರಾನ್ಸ್ ಆಗಬೇಕು ಅಂದರೆ 4 ಎಲೆಕ್ಟ್ರಾನ್ಸ್ ಬೇಕು ಅದಕ್ಕೆ. ವೆದರ್ ಅದು ಗೇನ್ ಮಾಡ್ಬೋದು ಅಥವಾ ಅದನ್ನು ರಿಲೀಸ್ ಆದರೂ ಮಾಡ್ಬೋದು ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಅಟೆಂಡ್ ಮಾಡೋದಕ್ಕೆ. ಆದರೆ ಕಾರ್ಬನ್ನಲ್ಲಿ ಇದು ಸಾಧ್ಯ ಇಲ್ಲ. ಬಿಕಾಸ್ ಇಟ್ ಈಸ್ ಎ ಟೆಟ್ರಾವೆಲೆಂಟ್. ಇಟ್ ಡಸ್ ನಾಟ್ ಫಾರ್ಮ್ ಅಯಾನಿಕ್ ಬಾಂಡ್ ಬೈ ಐದರ್ ಲೂಸಿಂಗ್ 4 ಎಲೆಕ್ಟ್ರಾನ್ಸ್ ಆರ್ ಬೈ ಗೇನಿಂಗ್ 4 ಎಲೆಕ್ಟ್ರಾನ್ಸ್. ನೋಡಿ, ಕಾರ್ಬನ್ನು ಟೆಟ್ರಾವೆಲೆಂಟ್ ಆಗಿರೋದ್ರಿಂದ ಅಯಾನಿಕ್ ಬಾಂಡ್ನ ಫಾರ್ಮೇಷನ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಇದು 4 ಎಲೆಕ್ಟ್ರಾನ್ಸ್ನ ಲೂಸ್ ಮಾಡ್ಬೋದು ಅಥವಾ ಗೇನ್ ಮಾಡ್ಬೋದು, ಆದರೆ ಎರಡೂ ಇದರಲ್ಲಿ ಸಾಧ್ಯ ಇಲ್ಲ. ಬಿಕಾಸ್ ಇಟ್ ಈಸ್ ಡಿಫಿಕಲ್ಟ್ ಟು ಹೋಲ್ಡ್ 4 ಎಕ್ಸ್ಟ್ರಾ ಎಲೆಕ್ಟ್ರಾನ್. ನ್ಯೂಕ್ಲಿಯಸ್ಸು ಆ 4 ಎಕ್ಸ್ಟ್ರಾ ಎಲೆಕ್ಟ್ರಾನ್ನ ಹೋಲ್ಡ್ ಮಾಡೋಷ್ಟು ಕೆಪಾಸಿಟಿ ಇರೋದಿಲ್ಲ, ಅಲ್ಲಿಗೆ 10 ಎಲೆಕ್ಟ್ರಾನ್ಸ್ ಆಗಿಬಿಡುತ್ತೆ. ಹಾಗಾಗಿ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಹೋಲ್ಡ್ 4 ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್. ಹಾಗಾದರೆ 4 ಎಲೆಕ್ಟ್ರಾನ್ಸ್ನ ತೆಗೆದುಬಿಡ್ಬೋದಾ, ರಿಮೂವ್ ಮಾಡ್ಬೋದಾ? ರಿಮೂವ್ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ಯಾಕಂದರೆ ಇಟ್ ರಿಕ್ವೈರ್ಸ್ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ಟು ರಿಮೂವ್ 4 ಎಲೆಕ್ಟ್ರಾನ್ಸ್. ಹಾಗಾಗಿ ಕಾರ್ಬನ್ನಲ್ಲಿ ಅಯಾನಿಕ್ ಬಾಂಡ್ ಫಾರ್ಮೇಷನ್ ಆಗೋದಿಲ್ಲ. ಬದಲಾಗಿ ಕಾರ್ಬನ್ ಫಾರ್ಮ್ ಬಾಂಡ್ ಬೈ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ವಿತ್ ದಿ ಎಲೆಕ್ಟ್ರಾನ್ಸ್ ಆಫ್ ಅದರ್ ಕಾರ್ಬನ್ ಆಟಮ್. ಬೇರೆ ಕಾರ್ಬನ್ ಆಟಮ್ ಜೊತೆ ತನ್ನ 4 ಎಲೆಕ್ಟ್ರಾನ್ಸ್ನ ಶೇರ್ ಮಾಡಿಕೊಳ್ಳುತ್ತೆ ಅಥವಾ ಅದರ್ ಎಲಿಮೆಂಟ್ ಅಂಡ್ ಅಟೈನ್ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್. ಈ ಕಾರ್ಬನ್ ಜೊತೆ ಯಾರೂ ಇಲ್ಲ ಅಂದ್ರೂ ದಿ ಆಟಮ್ಸ್ ಆಫ್ ಅದರ್ ಎಲಿಮೆಂಟ್ಸ್ ಲೈಕ್ ಹೈಡ್ರೋಜನ್ ಯಾವಾಗಲೂ ಇದ್ದೇ ಇರುತ್ತೆ, ಆಕ್ಸಿಜನ್ ಇರುತ್ತೆ, ಆ್ಯಂಡ್ ನೈಟ್ರೋಜನ್ ಇರುತ್ತೆ, ಕ್ಲೋರಿನ್ ಇರುತ್ತೆ, ಆ್ಯಂಡ್ ಆಲ್ಸೋ ಫಾರ್ಮ್ಸ್ ಬಾಂಡ್ ಬೈ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್. ಹೀಗೆ ಇದು ತನ್ನ ಎಲೆಕ್ಟ್ರಾನ್ಸ್ನ ಬೇರೆ ಎಲಿಮೆಂಟ್ಸ್ ಜೊತೆ ಶೇರ್ ಮಾಡಿಕೊಂಡು ತನ್ನ ನೋಬಲ್ ಗ್ಯಾಸ್
ಕಾನ್ಫಿಗ್ರೇಷನ್ನ ಅಟೆಂಡ್ ಮಾಡಿಕೊಳ್ಳುತ್ತೆ ಸ್ನೇಹಿತರೆ. ಇದಿಷ್ಟು ಬಂದು ಕಾರ್ಬನ್ನ ಇಂಟ್ರೊಡಕ್ಷನು. ಮುಂದಿನ ವಿಡಿಯೋದಲ್ಲಿ ನಾನು ಕಾರ್ಬನ್ ಬಗ್ಗೆ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಹೇಗಾಗುತ್ತೆ, ಕೋವೆಲೆಂಟ್ ಬಾಂಡ್ ಫಾರ್ಮೇಷನ್ ಹೇಗಾಗುತ್ತೆ, ಆಕ್ಸಿಜನಲ್ಲಿ ಹೇಗಾಗುತ್ತೆ, ಮೀಥೇನಲ್ಲಿ ಹೇಗಾಗುತ್ತೆ, ಹೈಡ್ರೋಜನ್ನಲ್ಲಿ ಕೋವೆಲೆಂಟ್ ಬಾಂಡ್ ಹೇಗಾಗುತ್ತೆ, ಅಲ್ಲಿ ಸಿಂಗಲ್ ಬಾಂಡ್ ಅಂದರೆ ಏನು, ಡಬಲ್ ಬಾಂಡ್ ಅಂದ್ರೇನು, ಟ್ರಿಪಲ್ ಬಾಂಡ್ ಅಂದ್ರೇನು, ಪ್ರತಿಯೊಂದು ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇಲ್ಲಿಗೆ ಈ ಇಂಟ್ರೊಡಕ್ಷನ್ ಪಾರ್ಟ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.